ನಮಸ್ತೆ ಕರ್ನಾಟಕ. ಅರ್ಜುನ್ ಆರೋಹಿಯನ್ನು ಆ ಕೆಂಪು ಪುಟ್ಟ ಹುಡುಗಿಯಲ್ಲಿ ನೋಡುತ್ತಾ ಕಳೆದು ಹೋದ. ಅವಳ ಸೌಂದರ್ಯಕ್ಕೆ ಆ ಕೆಂಪು ಡ್ರೆಸ್ ಇನ್ನಷ್ಟು ಮೆರಗು ಕೊಟ್ಟಿತ್ತು. ತನ್ನ ಹೆಂಡತಿಯನ್ನು ಹೀಗೆಲ್ಲ ನೋಡಬೇಕು ಎಂಬ ಆಸೆಯೂ ತೀರಿತ್ತು. ಗದ್ದೆ ಬದಿಯಿಂದ ಬೀಸಿ ಬರ್ತಿದ್ದ ತಂಪಾದ ಗಾಳಿಗೆ ಆಗಾಗ ಹಾರಾಡ್ತಿದ್ದ ಆಕೆ ರೇಷ್ಮೆಯ ಉದ್ದವಾದ ಕೂದಲುಗಳು ನಾಚಿ ಇನ್ನಷ್ಟು ಕೆಂಪಾದವಳ ಮುಂದೆ ಮಂಡಿಯೂರಿ ಗುಲಾಬಿ ಹೂಗಳನ್ನು ಕೊಟ್ಟು ತನ್ನ ರೀತಿಯಲ್ಲಿ ಪ್ರೀತಿಯ ನಿವೇದನೆಯನ್ನು ಅವಳ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಮಾಡಿದ್ದ. ಅವಳು ನಾಚಿ ಅವನಿಂದ ಸ್ವಲ್ಪ ದೂರ ನಿಂತು ಹೊರಗಿನ ಮಳೆಗೆ ಕೈ ಹಿಡಿಯಲು ಅರ್ಜುನ್ ಅವಳ ಹಿಂದೆ ಬಂದು ನಿಂತಿದ್ದ. ಅವಳ ಕೈಗಳಿಂದ ಮಳೆಯ ಹನಿಗಳ ನೀರನ್ನು ಸ್ಪರ್ಶಿಸುತ್ತಾ ಅವಳ ನಾಭಿಯ ಹಿಂದೆ ಮೃದುವಾಗಿ ಚುಂಬಿಸ್ದ. ಗುಡುಗು ಮಳೆ ಹೆಚ್ಚಾದಂತೆ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ಕೊಂಡು ಅಲ್ಲೇ ಹಾಕಿದ್ದ ಹೂವಿನ ಹಾಸಿಗೆ ಮೇಲೆ ಅವಳನ್ನು ಮಲಗಿಸಲು ನಾಚಿ ಅವನಿದೆಯ ಆಸರೆಗೆ ಒರಗಿದ ಹುಡುಗಿಗೆ ಕಿವಿಯಲ್ಲಿ ಪಿಸು ನುಡಿದಿದ್ದ. ನಮ್ಮ ಪ್ರೀತಿಗೆ ಈ ಮಳೆ ಸಾಕ್ಷಿಯಾಗಲಿ. ನಿನ್ನ ಕೂಡ ನನ್ನ ಮುತ್ತಿನ ಮಳೆಯಲ್ಲಿ ಸಿಂಗರಿಸುವೆ ಎನ್ನುತ್ತಾ ಆಕೆಯ ತುಟಿಗಳಿಗೆ ಬಾಗಲು ಅವನ ಹಿಂದಲೆಯನ್ನು ಹಿಡಿದ ಆರೋಹಿ ಕೂದಲಲ್ಲಿ ಆಡುತ್ತಾ ಅವನ ಮುತ್ತಿನ ಮತ್ತಿಗೆ ಅರಳಿದ್ಲು. ಅರ್ಜುನ್ ಹೇಳಿದ ಹಾಗೆ ಪ್ರೀತಿಯಿಂದ ಅವಳೊಂದಿಗೆ ಹೂವಿನ ಹಾಸಿಗೆ ಮೇಲೆ ಸೇರಿದ್ದ. ಹಾಲು ಹಿಡಿದು ಒಳಗೆ ಬಂದ ಶ್ವೇತಾ ನೀಲಿ ಮತ್ತು ಹಸಿರು ಮಿಶ್ರಿತ ರೇಷ್ಮೆ ಸೀರೆಯಲ್ಲಿ ಮುದ್ದ ಕಾಣ್ತಿದ್ಲು. ರೂಮ್ನಲ್ಲಿ ಹಾಸಿಗೆ ಮೇಲೆ ಕುಳಿತಿದ್ದ ಕೃಷ್ಣ ಅವಳು ಬಂದ ಕೂಡಲೇ ಎದ್ದು ನಿಂತ. ಅವಳು ಭಯದಲ್ಲೇ ಕೃಷ್ಣನಿಗೆ ಹಾಲು ಕೊಡಲು ಅದನ್ನು ಅವಳ ಕೈಯಿಂದ ಪಡೆದು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟಿದ್ದ. ಅವಳನ್ನು ಕೂರಲು ಹೇಳ್ದ. ತನ್ನ ಜೇಬ್ನಲ್ಲಿರೋ ಉಡುಗೊರೆ ಹೇಗೆ ಕೊಡಲಿ ಎಂದು ಅತ್ತ ಕಡೆಯಿಂದ ಇತ್ತ ಕಡೆಗೆ ಓಡಾಡ್ತಾ ಯೋಚಿಸ್ತಾ, ಶ್ವೇತಾ, ಈ ಮದುವೆ ಶಾಸ್ತ್ರ ಎಲ್ಲವೂ ಮಾಡಿ ನಿನಗೆ ಸುಸ್ತಾಗಿರುತ್ತೆ, ಮಲ್ಕೋ, ನಾನಿಲ್ಲೇ ಕೆಳಗೆ ಮಲಗ್ತೀನಿ ಎಂದು ಕೆಳಗೆ ಚಾಪೆ ಹಾಸಿದ ಕೃಷ್ಣನ ಕೈ ಹಿಡಿದ ಶ್ವೇತಾ, ಇಲ್ಲೇ ಮೇಲ್ಮಲಗು, ಪರವಾಗಿಲ್ಲ, ಇಬ್ಬರಿಗೂ ಯಾವ ಭಾವನೆಗಳು ಇಲ್ಲ ಅಂದಮೇಲೆ ಅಕ್ಕಪಕ್ಕ ಇದ್ರೂ ಏನೂ ಆಗೋಲ್ಲ, ಹಾಗಾಗಿ ನನ್ನ ಪಕ್ಕನೇ ಆರಾಮಾಗಿ ಮಲಗು ಎಂದವಳು ದಿಂಬಿಗೆ ಹೊರಗಿದ್ಲು. ಕೃಷ್ಣನಿಗೆ ಅವಳ ಮಾತು ಕೇಳಿ ಬೇಸರವಾದರೂ ಅವಳ ಮನಸ್ಸಲ್ಲಿ ತಾನಿಲ್ಲ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಧೈರ್ಯ ಮಾಡಿ ಅವಳ ಕಾಲಿನ ಹತ್ತಿರ ಕುಳಿತವನು, ಶ್ವೇತಾ, ನಿಂಗೆ ಅಂತ ಒಂದು ಉಡುಗೊರೆ ತಂದಿದ್ದೀನಿ, ನಿನಗೆ ಕೊಡ್ಬೋದಾ ಎಂದು ಪ್ರೀತಿಯಿಂದ ನೋಡಿದ. ಶ್ವೇತಾ ಕಣ್ಮುಚ್ಚಿಯೇ, ಕೃಷ್ಣ, ನನಗೆ ಗೊತ್ತು ನೀನೆಷ್ಟು ನನ್ನ ಪ್ರೀತಿ ಮಾಡ್ತೀಯಾ, ನನ್ನ ಕಾಳಜಿ ಮಾಡ್ತೀಯಾ, ಆದರೆ ನಾನು ಎಷ್ಟೇ ಆದರೂ ಕೆಟ್ಟು ಹೋದವಳು, ನಿನ್ನ ಕಾಲಿನ ಧೂಳಿಗೂ ಸಮ ಇಲ್ಲದವಳು. ನಿನ್ನ ಪ್ರೀತಿನ ಪಡೆಯೋ ಯೋಗ್ಯತೆ ನನಗಿದೆಯಾ ಗೊತ್ತಿಲ್ಲ, ಆದರೆ ನಿನ್ನ ಪವಿತ್ರ ಪ್ರೀತಿಗೆ ನನ್ನ ಈ ಹಾಳಾದ ದೇಹ ಮತ್ತು ಮನಸ್ಸನ್ನು ಹೇಗೆ ಸಮರ್ಪಿಸಲಿ? ಮನಸ್ಸಲ್ಲಿ ಇನ್ನೊಬ್ಬನನ್ನು ಇಟ್ಕೊಂಡು ಆರಾಧಿಸಿದ ಜಾಗದಲ್ಲಿ ಮತ್ತೊಮ್ಮೆ ನಿನ್ನಂಥ ಗುಣವಂತನನ್ನು ಹೇಗೆ ಈ ಪಾಳು ಬಿದ್ದ ಹೃದಯದ ಗುಡಿಯಲ್ಲಿ ಪ್ರತಿಷ್ಠಾಪಿಸಲಿ? ನನ್ನ ಕ್ಷಮಿಸು, ನಿನ್ನ ನೋಡುತ್ತಾ ನೋಡುತ್ತಾ ಮತ್ತೆ ಮತ್ತೆ ಸೋಲುವೆ ಎಂದು ಮನಸ್ಸಲ್ಲೇ ಅಂದುಕೊಂಡವಳು ತನ್ನ ಕಣ್ಣಿಂದ ಇಳಿದ ಕಣ್ಣೀರನ್ನು ಅವನಿಗೆ ಕಾಣದಂತೆ ಒರೆಸ್ಕೊಂಡು ಮಲಗಿದ್ದಲ್ಲೇ ಹ್ಞೂ ಕೃಷ್ಣ ಹೇಳಿ ಅಂದ್ಲು. ಕೃಷ್ಣ ಅವಳ ಕಾಲನ್ನು ಮೆಲ್ಲ ಮುಟ್ಟಲು ಶ್ವೇತಾ ಕಣ್ಬಿಟ್ಟು, ಕೃಷ್ಣ, ಏನು ಮಾಡ್ತಿದ್ಯಾ, ಬಿಡೋ ಎನ್ನಲು ಮಲಗಿದ್ದ ಅವಳ ಪಾದಗಳನ್ನು ತನ್ನ ತೊಡೆ ಮೇಲೆ ಇಟ್ಟುಕೊಂಡನು. ಮೆಲ್ಲ ಸೀರೆ ಮೇಲೆ ಎತ್ತಿದವನ ಸ್ಪರ್ಶಕ್ಕೆ ಶ್ವೇತಾ ಕಣ್ಮುಚ್ಚಿ ಅವನ ಹಿತವಾದ ಸ್ಪರ್ಶಕ್ಕೆ ಸೋತವಳಿಗೆ ಮತ್ತೊಮ್ಮೆ ರಾಹುಲ್ ಮುಟ್ಟಿದ ಆ ದಿನ ತಪ್ಪು ಮಾಡಿದ ಕ್ಷಣ ಆವರಿಸಿ ಒಮ್ಮೆ ಎದ್ದು ಕುಳಿತು ತನ್ನ ಕಾಲನ್ನು ಹಿಂದೆ ಎಳ್ಕೊಳ್ಳುತ್ತಾ, ಬಿಡು ಎಂದು ಸಿಹಿಯಾಗಿ ನುಡಿದವಳ ಕಾಲಿನಲ್ಲಿದ್ದ ಗೆಜ್ಜೆ ನೋಡ್ದ. ಕೃಷ್ಣ ಹಿಂದೆ ತೆಗೆದುಕೊಂಡು ಅವಳ ಕಾಲನ್ನು ಮತ್ತೊಮ್ಮೆ ತನ್ನ ತೊಡೆ ಮೇಲೆ ಇಟ್ಕೊಂಡವನು ಅವಳ ಕಾಲಿನಲ್ಲಿದ್ದ ಗೆಜ್ಜೆಗಳನ್ನು ಬಿಚ್ಚಿ, ಶ್ವೇತಾ, ಇದು ಬಿಚ್ತೀನಿ, ನಾನು ಕೂಡ ನಿನಗೆ ಈ ಹೊಸ ಗೆಜ್ಜೆ ತಂದಿದ್ದೀನಿ, ನಿನ್ನ ಒಪ್ಪಿಗೆ ಇದ್ದರೆ ಹಾಕ್ಲಾ?
ಎಂದು ಕೇಳಲು ಶ್ವೇತಾ ಕಣ್ತುಂಬಿತ್ತು. ರಾಹುಲ್ ಜೊತೆ ಕಳೆದ ದಿನಗಳು ನೆನಪಾಗಿತ್ತು. ಏನು ಉತ್ತರ ಕೊಡೋದು ಅರ್ಥವಾಗದೆ ಮೂಕಳಾಗಿದ್ದ ಅವಳನ್ನು ನೋಡಿ ಒಪ್ಪಿಗೆ ಎಂದು ತಿಳಿದು ಅವಳಿಗೆ ತಂದ ದೊಡ್ಡದಾದ ಬೆಳ್ಳಿಯ ಗೆಜ್ಜೆಯನ್ನು ಹಾಕಿ ಅದರ ಕೊಂಡಿಯನ್ನು ತನ್ನ ಬಾಯಿಯಿಂದ ಕಚ್ಚಲು ಅವನ ತುಟಿಗಳ ಒರಟು ಸ್ಪರ್ಶಕ್ಕೆ ಹಿಗ್ಗಿದ ಶ್ವೇತಾ ಕಣ್ಣುಮುಚ್ಚಿ ಅನುಭವಿಸಿದ್ಲು. ಕೃಷ್ಣ ಅವಳ 2 ಪಾದಕ್ಕೂ ಗೆಜ್ಜೆಯನ್ನು ಹಾಕಿ ಮೃದುವಾಗಿ ಚುಂಬಿಸಿದ. ಒಂದೊಂದೇ ಪೋಣಿಸುತ್ತಾ ಅವಳ ಮಂಡಿಯವರೆಗೂ ತುಟಿ ತಾಗಿಸ್ತವನ ಕೂದಲಿನಲ್ಲಿ ಕೈ ಇಟ್ಟವಳು ಮೆಲ್ಲ ಸವರಿದ್ಲು. ಅವಳ ಸೀರೆಯ ಮರೆಯಲ್ಲಿ ಕಾಣ್ತಿದ್ದ ಅವಳ ಒಡಲಿಗೆ ಪುಟ್ಟ ಮುತ್ಕೊಟ್ಟ ಕೃಷ್ಣ ಅವಳ ಮಡಿಲಲ್ಲಿ ಮಲಗಿದ್ದ. ಕಣ್ಣು ಬಿಟ್ಟವಳು ಅವನನ್ನೇ ನೋಡುತ್ತಾ ಇದ್ದಾಗ ಕೃಷ್ಣ ಅವಳಲ್ಲಿ ತನ್ನ ತಾಯಿಯನ್ನು ಕಂಡಿದ್ದ. ಶ್ವೇತಾ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹುಟ್ಟಿದಾಗಿನಿಂದಲೂ ನಿಮ್ಮ ಮನೆಯಲ್ಲೇ ಬೆಳೆದಿದ್ದೀನಿ. ನಿಮ್ಮ ಮನೆಯವರು ನನಗೆ ಎಲ್ಲ ರೀತಿ ಪ್ರೀತಿಯನ್ನು ಕೊಟ್ಟರು. ಇನ್ನು ಅರ್ಜುನ್ ನನ್ನ ಪಾಲಿನ ದೇವರು. ಅವನ ಖುಷಿಗಿಂತ ನನ್ನ ಖುಷಿಯನ್ನೇ ಬಯಸುವ ಜೀವ ನನ್ನ ಗೆಳೆಯ. ಇಂದು ನನ್ನ ಪಾಲಿಗೆ ನನ್ನ ದೇವತೆಯನ್ನು ಕೊಟ್ಟ. ಅದು ಅಲ್ಲದೆ ಪುಟ್ಟ ಕೃಷ್ಣನನ್ನು ಹೊತ್ತಿರುವೆ. ನನ್ನ ಮಗು ಬರೋ ಹೊತ್ತಿಗೆ ಇನ್ನಷ್ಟು ಈ ಮನೆಯಲ್ಲಿ ನಿನಗೆ ಎಲ್ಲ ಸೌಕರ್ಯ ಮಾಡಿಕೊಡುವೆ. ಜಾಸ್ತಿ ಆಯಾಸ ಮಾಡಬೇಡ, ನಾನು ಎಲ್ಲ ಮಾಡಿಕೊಡ್ತೀನಿ. ನೀನು ಆರಾಮಾಗಿ ಮಹಾರಾಣಿ ಆಗೇ ಈ ಮನೆಯಲ್ಲಿ ಖುಷಿಯಾಗಿರು. ನನ್ನ ಪುಟ್ಟ ಪಾಪುಗೆ ಏನೂ ತೊಂದರೆ ಆಗಬಾರ್ದು. ಹಾಗೆ ಇನ್ನು ಮುಂದೆ ನಿನಗೆ ನಾನೇ ಎಲ್ಲ ಆಗಿರ್ತೀನಿ. ನೀನು ನನಗೆ ಎಲ್ಲ ಆಗಿರ್ತೀಯ ಎಂದು ನಂಬಿದ್ದೀನಿ ಎಂದು ಅವಳ ಹೊಟ್ಟೆಯನ್ನು ಅಪ್ಪಿ ಮುತ್ತು ಕೊಡಲು ಅವನನ್ನು ಬಾಚಿ ತಬ್ಬಿದವಳು, ನನ್ನ ಕ್ಷಮಿಸು. ನಿನಗೆ ಹೆಂಡತಿಯಾಗಿ ಯಾವ ಸುಖ ಕೊಡಲು ನನ್ನ ಕೈಲಾಗ್ತಿಲ್ಲ ಎಂದವಳ ಕೆನ್ನೆಯನ್ನು ಮೃದುವಾಗಿ ಹಿಡಿದು ಕಂಬನಿ ಒರೆಸಿದವನು, ಲೇ ಚಿನ್ನಮ್ಮ, ನೀನು ಸಿಕ್ಕಿದ್ದೇ ನನಗೆ ಸಾಕು. ಇನ್ಯಾವ ಸುಖವನ್ನು ನಾನು ಬಯಸೋಲ್ಲ. ನೀನು ಖುಷಿ, ಸಂತೋಷ, ಇಷ್ಟೇ ನಾನು ಖುಷಿ. ಶ್ವೇತಾ, ನೀನು ಚಿಕ್ಕವಳಿದ್ದಾಗ ಗೆಜ್ಜೆ ಹಾಕ್ಕೊಂಡು ಕುಣಿತಿದ್ದಾಗ ಅದೆಷ್ಟು ಖುಷಿ ಗೊತ್ತಾ ನನಗೆ. ನೀನು ಆ ಬೆಟ್ಟದ ಶಿವಪ್ಪನ ಮುಂದೆ ನೃತ್ಯ ಮಾಡಿದ್ದು ನಾನು ಇನ್ನೂ ಮರೆತಿಲ್ಲ. ನೀನು ಮಗು ಆದಮೇಲೆ ಮತ್ತೆ ನೃತ್ಯ ಮಾಡಬೇಕು. ಮತ್ತೆ ನಾನು ನಿನ್ನ ಹಾಗೆ ನೋಡಬೇಕು. ಗಂಡ ಹೆಂಡತಿ ಅಂದರೆ ಒಳ್ಳೆಯ ಗೆಳೆಯರು. ಆ ಗೆಳೆತನ ನನಗೆ ಬೇಕು. ದೇಹ ಸುಖಕ್ಕಿಂತ ಮನಸ್ಸಿನ ಸುಖ ಮುಖ್ಯ ಎಂದು ಅಪ್ಕೊಂಡ. ಇಬ್ಬರು ತಮ್ಮ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ಹೇಳದೆ ಸುಮ್ಮನೆ ಮಲಗಿದ್ರು. ಅವಳ ಹೊಟ್ಟೆಯನ್ನು ಸವರುತ್ತಾ ಕಣ್ಣು ಮುಚ್ಚಿದವನು ಎದೆ ಮೇಲೆ ಮಲಗಿದವಳನ್ನು ಕೃಷ್ಣ ಇನ್ನೊಂದು ಕೈ ಬೆಳೆಸಿತ್ತು. ನಿದ್ರೆಯು ಆವರಿಸಿತ್ತು. ಬೆಳಗ್ಗೆ ಎದ್ದ ರಾಹುಲ್ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಇನ್ನು ಮಲಗಿದ್ದ ಸ್ವಾತಿಯನ್ನು ನೋಡಿ ಎಬ್ಬಿಸದೆ ತಿಂಡಿ ತಿಂದು ರೆಸ್ಟ್ ಮಾಡಲು ಬರೆದಿಟ್ಟು ಹೊರಗೋದ. ತನ್ನ ಕಾರ್ ಆಕ್ಸಿಡೆಂಟ್ ಆದ ಕಾರಣ ಒಂದು ಕ್ಯಾಬ್ ಬುಕ್ ಮಾಡಿ ಹೋದವನು ದೊಡ್ಡ ಅರಮನೆಯಂಥ ಬಂಗಲೆ ಮುಂದೆ ನಿಂತಾಗ ಇಳಿದು ಒಳ ಹೋದ. ತನ್ನ ವಾಚ್ ನೋಡಲು ಅದಾಗಲೇ 10 ಗಂಟೆ ಆಗಿತ್ತು. ಅಲ್ಲೇ ದೊಡ್ಡ ಹಾಲಿನ ಸೋಫಾದಲ್ಲಿ ಕುಳಿತವನು ಮೇಲೆ ನೋಡಲು ಕೆಂಪು ಸೀರೆ ಹುಟ್ಟು ಮೈತುಂಬ ಬಂಗಾರ ಹಾಕ್ಕೊಂಡು 50 ದಾಟಿದರೂ ಇನ್ನೂ 30ರ ಪ್ರಾಯದ ಹೆಣ್ಣಿನ ಹಾಗೆ ತನ್ನ ಸೌಂದರ್ಯವನ್ನು ಕಾಪಾಡಿಕೊಂಡಿದ್ದ ಹೆಂಗಸು ರಾಹುಲ್ನನ್ನು ನೋಡುತ್ತಾ ಗತ್ತಿನಲ್ಲಿ ವಯ್ಯಾರವಾಗಿ ಒಂದೊಂದೇ ಮೆಟ್ಟಿಲು ಇಳಿದು ಬಂದಳು. ಅವನನ್ನು ನೋಡಿದ್ದ ರಾಹುಲ್ ಎದ್ದು ನಿಂತ. ಅವನನ್ನು ಕೂರಲು ಸನ್ನೆ ಮಾಡಿ ಅವನ ಮುಂದಿದ್ದ ದೊಡ್ಡದಾದ ಬಂಗಾರದ ಬಣ್ಣದ ರೇಷ್ಮೆ ಹೊದಿಕೆಯ ಸಿಂಹಾಸನದಂತಿದ್ದ ಸೋಫಾದ ಮೇಲೆ ಕಾಲು ಹಾಕಿ ಕುಳಿತವಳು ಅವನನ್ನೇ ನೋಡುತ್ತಾ, ಇಷ್ಟು ದೂರ ನಾನು ಹುಡುಕಿ ಬಂದ ಕಾರಣ ಎಂದು ಗಂಭೀರವಾಗಿ ನೋಡಿದ್ಲು. ರಾಹುಲ್ ಅವರಿಗೆ ಕೈ ಮುಗಿಯುತ್ತಾ, ನಿನ್ನೆ ನೀವು ಕೊಟ್ಟ ಹಣ ತಲುಪಿದೆ. ಆದರೆ ನಿಮ್ಮ ಮ್ಯಾನೇಜರ್ ಇನ್ನು 3 ದಿನದಲ್ಲಿ ಕೆಲಸ ಮುಗಿಸಿ ಅಂದರೆ ಹೇಗೆ? ನನಗೂ ಸಮಯ ಬೇಕು. 1 ತಿಂಗಳಾದರೂ ಸಮಯ ಕೊಡಿ ಎಂದು ಕೇಳ್ದ. ಆ ಹೆಂಗಸು ಜೋರಾಗಿ ನಗುತ್ತಾ, ಮಿಸ್ಟರ್ ರಾಹುಲ್, ನಿಮಗೆ ವಿಷಯ ಗೊತ್ತಿಲ್ಲ ಅಂದ್ಕೊಳ್ತೀನಿ. ನಿಮ್ಮ ಪ್ರೀತಿಯ ಶ್ವೇತಾ ಕೃಷ್ಣನ್ ಜೊತೆ ಮದುವೆ ಆಗಿ 2 ತಿಂಗಳು ಕಳೆದಿದೆ. ಈಗ ನಿಮ್ಮ ಪ್ರಾಣ ಸ್ನೇಹಿತ ಅರ್ಜುನ್ ಸೂರ್ಯಪ್ಪ ಗೌಡನೇ ಮುಂದೆ ನಿಂತು ಅದ್ಧೂರಿಯಾಗಿ ಮದುವೆ ಕೂಡ ಮಾಡಿಕೊಟ್ಟಿದ್ದಾನೆ. ಅವಳ ಹೊಟ್ಟೆಯಲ್ಲಿ
ನೀನು ಜೀವ ಅಂತ ನಂಬಿದ್ದ ನಿನ್ನ ಗೆಳೆಯ ಕೃಷ್ಣನ ಜೀವ ಬೆಳೀತಿದೆ. ಈಗ ಹೇಳು, ಇನ್ನು ಇಲ್ಲೇ ಕೂತಿರ್ತೀಯಾ ಎಂದು ವ್ಯಂಗ್ಯ ನಗು ನಕ್ಕವಳು ತನ್ನ ಮೊಬೈಲಲ್ಲಿದ್ದ ಮದುವೆ ವಿಡಿಯೋ ತೋರಿಸಿದ್ಲು. ರಾಹುಲ್ ಗಾಬರಿಯಲ್ಲಿ ಎದ್ದು ನಿಂತವನು, ಇಲ್ಲ, ಇದು ಸಾಧ್ಯ ಇಲ್ಲ. ನಾನೇ ಅವಳನ್ನು ಮುಟ್ಟಿದ್ದು. ಇಲ್ಲ, ಶ್ವೇತಾ ನನಗೆ ಮೋಸ ಮಾಡಲ್ಲ. ಅವಳು ಕೃಷ್ಣನನ್ನು ಹೇಗೆ, ಅವನನ್ನು ಇಂದು ನನ್ನ ಶ್ವೇತಾ ಪ್ರೀತಿ ಮಾಡಲ್ಲ. ಅದು ಹೇಗೆ ಅವಳು ಮತ್ತು ಅವನು ಸೇರೋಕ್ಕೆ ಸಾಧ್ಯ? ಇಲ್ಲ, ಶ್ವೇತಾ ನನ್ನವಳು, ನನಗೆ ಮಾತ್ರ ಎಂದವನ ಮಾತಿಗೆ ಕೋಪದಿಂದ ಎದ್ದು ನಿಂತ ಆ ಹೆಂಗಸು ಅವನನ್ನು ನೋಡುತ್ತಾ, ಇಲ್ಲಿ ಹೀಗೆ ಅರ್ಚೋದ್ರಿಂದ ಪ್ರಯೋಜನ ಇಲ್ಲ. ನಾನು ಹೇಳಿದ ಕೆಲಸ ಬೇಗ ಮಾಡು. ಇಲ್ಲ, ನಿನ್ನ ಬದುಕು ಹೇಗಿರುತ್ತೆ ಅನ್ನೋದು ನಿನಗೆ ಗೊತ್ತು. ಆ ಶ್ವೇತಾ ಬದುಕು ನಾಶ ಆಗಲೇಬೇಕು. ಇಲ್ಲ, ನಾನು ನಿನಗೆ ಕೊಟ್ಟದ್ದು ಮಾಡಿದ್ದು ಎಲ್ಲ ಲೆಕ್ಕಗಳು ನಿನ್ನ ಮುಂದೆ ಇದೆ. ನಿನ್ನ ಬ್ಲ್ಯಾಕ್ಮೇಲ್ ಮಾಡಿದವರು ಈಗಾಗಲೇ ಜೈಲಲ್ಲಿದ್ದಾರೆ. ಇನ್ನು ಶ್ವೇತಾ ಮತ್ತು ನಿನ್ನ ವಿಡಿಯೋ ಕೂಡ ಅಳಿಸಿ ಹಾಕಿದ್ದಾರೆ. ಈಗ ಹೇಳು, ಮುಂದೆ ಏನು ಮಾಡ್ತೀಯಾ? ನಿರ್ಧಾರಗಳು ನಿನಗೆ ಬಿಟ್ಟದ್ದು. ನನಗೆ ಕೇವಲ ಆ ಮನೆಯ ಸರ್ವನಾಶ ಮಾತ್ರ ನೋಡಲು ಇಷ್ಟ ಎಂದು ಅಲ್ಲಿಂದ ಎದ್ದು ಹೋದವಳ ಮನಸ್ಸು ಪೂರ್ತಿ ಆ ಮನೆಯನ್ನು ಹೇಗೆ ಬೀದಿಗಿಳಿಬೇಕು ಎಂದು ಯೋಚಿಸುತ್ತಾ ಕಾರ್ ಹತ್ತಿ ಹೋದ್ಲು. ರಾಹುಲ್ ಆ ಹೆಣ್ಣು ಹೋದ ಕಡೆ ನೋಡುತ್ತಾ ಕುಸಿದು ಕುಳಿತ. ಮುಂದೇನು ಅನ್ನೋದು ತೋಚಲಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮ್ಯಾನೇಜರ್ ಅವನಿಗಾಗಿ ಇನ್ನೊಂದು ದುಡ್ಡಿನ ಬ್ಯಾಗ್ ಹಿಡಿದು ಬಂದಿದ್ರು. ರಾಹುಲ್ ಎದ್ದೇಳು, ಹೀಗೆ ಕೂತ್ರೆ ಆಗಲ್ಲ, ನಿಂಗೆ ಇನ್ನೊಂದು ಶಾಕ್ ಹೇಳ. ಶ್ವೇತಾ ಗರ್ಭಿಣಿ. ನಿನ್ನ ಪ್ರೇಮಿ ಶ್ವೇತಾ ಕೃಷ್ಣನ ಮಗುಗೆ ತಾಯಿ ಆಗ್ತಿದ್ದಾಳೆ. ಅಥವಾ ಅದು ನಿನ್ನ ಮಗುನ ಅನ್ನೋ ಅನುಮಾನ ಮೇಡಮ್ ಅವರಿಗಿದೆ ಎಂದು ಹೇಳಿ ಅವನೆದುರಿಗೆ ಕುಳಿತರು. ರಾಹುಲ್ ಕೋಪದ ಕಣ್ಣುಗಳಲ್ಲಿ ತನ್ನ ಮೊಬೈಲ್ ಒತ್ತಿ ಹಿಡಿದವನು ಎತ್ತಿ ಸೋಫಾ ಮೇಲೆ ಕುಟ್ಟಿದ. ನೋ, ಅದು ಕೃಷ್ಣನ ಮಗು ಅಲ್ಲ. ಅದು ಆಗೋಕ್ಕೆ ಸಾಧ್ಯ ಇಲ್ಲ ಅಂಕಲ್, ಅದು ಸಾಧ್ಯ ಇಲ್ಲ. ಇಷ್ಟು ದಿನ ಆಡಿದ ನಾಟಕ, ಶ್ವೇತಾ ಮತ್ತು ಅರ್ಜುನ್ ಹತ್ರ ಗಳಿಸಿದ ನಂಬಿಕೆ ಎಲ್ಲ ನೀರಲ್ಲಿ ಹೋಮ ಆಗೋಕ್ಕೆ ನಾನು ಬಿಡಲ್ಲ. ಎಷ್ಟು ವರ್ಷಗಳ ಹಾಗೆ ನನ್ನ ತಾಯಿಗಾದ ಮೋಸವನ್ನು ನಾನು ಮರೆಯಲ್ಲ. ಈ ರಾಹುಲ್ ಎಂಬ ಮುಖವಾಡ ಕಳಚಿ ನನ್ನ ಒರಿಜಿನಲ್ ಹೆಸರಲ್ಲಿ ಆ ಅರ್ಜುನ್ ಮುಂದೆ ನಿಲ್ಲಬೇಕು. ಅವರ ಮನೆಯವರು ಪ್ರತಿದಿನ ನೋವು ಪಡಬೇಕು. ಶ್ವೇತಾ ನಾನೇ ಮದುವೆಯಾಗಿ ಹಿಂಸೆ ಕೊಡಬೇಕು ಅಂತ ಅದೆಷ್ಟು ಪ್ಲ್ಯಾನ್ ಮಾಡಿದ್ದೆ. ಛೇ, ಎಲ್ಲವೂ ಮಧ್ಯದಲ್ಲಿ ಯಾರೋ ವಿಡಿಯೋ ಮಾಡಿ ಹಾಳು ಮಾಡಿದ್ರು. ನನಗೆ ಬೇಕಾಗಿದ್ದೇ ಬೇರೆ, ಇಲ್ಲಿ ಆಗಿದ್ದೇ ಬೇರೆ. ಅವಳನ್ನು ಫಾರಿನ್ ಕರ್ಕೊಂಡು ಹೋಗಿ ಚಿಂತ್ರಹಿಂಸೆ ಕೊಡಬೇಕು. ಅದನ್ನು ಅವಳು ಅವರ ಅಣ್ಣನಿಗೆ ಹೇಳಿ ಅಳಬೇಕು. ಅವನು ಬದುಕೋಕ್ಕಾಗದೆ ಸಾಯೋಕ್ಕೂ ಆಗದೆ ಒದ್ದಾಡಬೇಕು. ಅವರಿಬ್ಬರ ನೋವು ನೋಡಿ ಪೂರ್ಣ ವಂಶ ನರಳಾಡಿ ಸಾಯಬೇಕು ಅಂದ್ಕೊಂಡು ಅದೆಷ್ಟು ಪ್ರೇಮದ ನಾಟಕ ಆಡಿದೆ. ಅವರ ಮನೆಯೊಳಗೆ ಇಷ್ಟು ವರ್ಷ ಆ ರಾಹುಲ್ ಒಂದು ನಂಬಿಕೆ ಗಳಿಸಿದ್ದೆ. ಅರ್ಜುನ್ಗೆ ಗೊತ್ತಾಗದ ರೀತಿ ಅವಳನ್ನು ಅಂದು ರಾತ್ರಿ ಮುಟ್ಟಿದ್ದೆ. ಆದರೆ ಆ ವಿಡಿಯೋದಿಂದ ಎಲ್ಲ ಹಾಳಾಯಿತು. ವಿಡಿಯೋ ಏನಾದರೂ ಅರ್ಜುನ್ಗೆ ಗೊತ್ತಾಗುತ್ತೆ ಅನ್ನೋ ಭಯ. ಗೊತ್ತಾಗಿದ್ದರೆ ನಾನು ಯಾರು, ನನ್ನ ಹುಟ್ಟು, ನನ್ನ ತಾಯಿ ಎಲ್ಲದರ ಜಾಡು ಕೂಡ ಅರ್ಜುನ್ಗೆ ತಿಳಿದುಬಿಡುತ್ತೆ ಅನ್ನೋ ಭಯಕ್ಕೆ ಮೊಬೈಲ್ ಸಿಮ್ ಬಿಸಾಕ್ತೆ. ಅಂಕಲ್, ಆ ವಿಡಿಯೋ ಮಾಡಿದ್ದು ಯಾರು ಅಂತ ಗೊತ್ತಾಯ್ತಾ? ಮ್ಯಾನೇಜರ್ ಅವನಿಗೆ ಸಮಾಧಾನ ಮಾಡುತ್ತಾ, ರಾಹುಲ್ ಗೊತ್ತಾಯಿತು. ಅದು ಬೇರೆ ಯಾರೂ ಅಲ್ಲ, ಅರ್ಜುನ್ ಚಿಕ್ಕಪ್ಪ ಕೇಶವ. ಶ್ವೇತಾ ಅಪ್ಪ ಅವನೇ. ಹಾಗೆ ಈಗ ಅವನ ಹೆಂಡತಿ ಜೈಲಿನಲ್ಲಿದ್ದಾರೆ. ನಿನ್ನ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ದು ಕೂಡ ಅವರೇ ಎಂದು ನಡೆದ ಅಷ್ಟು ವಿಷಯವನ್ನು ರಾಹುಲ್ಗೆ ತಿಳಿಸಿ ಹೇಳಿದರು. ರಾಹುಲ್ ದುಡ್ಡಿನ ಬ್ಯಾಗ್ ಎತ್ಕೊಂಡು ಲೆಕ್ಕ ಹಾಕ್ತಾ, ಅವರನ್ನು ಜೈಲಿಂದ ಬಿಡಿಸ್ಬೇಕು, ಆದರೆ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ಶ್ವೇತವಾಗಿ ಮುಖ್ಯವಾಗಿ ಸುಳಿವು ಸಿಗಬಾರ್ದು. ಒಂದು ವಿಚಾರ ಕೂಡ ಹೊರಗೆ ಹೋಗಬಾರ್ದು. ಹಾಗೆ ಮೇಡಮ್ಗೆ ಹೇಳಿ ಈ ಕೆಲಸ ಆದಷ್ಟು ಬೇಗ ಮಾಡಿ ಮುಗಿಸ್ತೀನಿ ಎಂದವನು ಬ್ಯಾಗ್ ಎತ್ಕೊಂಡು ಹೋಗುವಾಗ ಮ್ಯಾನೇಜರ್ ಕೈ ಹಿಡಿದ್ರು. ರಾಹುಲ್, ಇನ್ನು ಹೆತ್ತ ತಾಯಿಗೆ ಈ ರೀತಿ ಮೇಡಮ್ ಅಂತ ಅನ್ಬೇಕಾ? ಅಮ್ಮನ ಹತ್ರ ಇನ್ನಾದರೂ ಚೆನ್ನಾಗಿರು. ಇನ್ನು ಈ ನಾಟಕ ಬೇಕಾ? ಇನ್ನೆಷ್ಟು ವರ್ಷ ಅನಾಥ ಅನ್ನೋ ಪಟ್ಟ ಹೊತ್ತು ತಿರುಗುವೆ? ಬೇರೆ ಧರ್ಮದ ಮುಖವಾಡ ಹಾಕ್ಕೊಂಡು ಬದುಕುವೆ? ಅಮ್ಮ ಮಗ ಇನ್ನೆಷ್ಟು ದಿನ ಹೀಗೆ ನಾಟಕ ಆಡ್ತಾ ಇರ್ತೀರಿ? ಇನ್ನು ಸಾಕು, ಶ್ವೇತಾ ಬದುಕು ನಾಶ ಮಾಡ್ಕೋಕೆ ಅಮ್ಮ ಮಗ ಯಾಕೆ ದೂರ ಇರಬೇಕು?
ಚಿಕ್ಕ ಮಗುವಿನಿಂದಲೂ ಪದ್ಮಾವತಿ ಮೇಡಮ್ ನಿನ್ನ ಆ ಕ್ರಿಶ್ಚಿಯನ್ ಹೆಂಗಸಿಗೆ ಕೊಟ್ಟು ಬೆಳೆಸಿದ್ರು. ಆದರೆ ಆ ಕಾರಣ ಇವತ್ತಿನವರೆಗೂ ನನಗೆ ಗೊತ್ತೇ ಆಗಲಿಲ್ಲ. ಹೇಳು ರಾಜ್. ಶ್ವೇತಾ, ಅರ್ಜುನ್ ಬದುಕು ನಾಶ ಮಾಡೋಕೆ ಈ ರೀತಿ ಅಮ್ಮ ಮಗನೇ ಬೇರೆ ಬೇರೆಯಾಗಿ ಹಾಕಿದ್ದೀರಾ? ರಾಹುಲ್ ನಗುತ್ತಾ, ಈ ರಾಹುಲ್ ಆಗಿ ಸ್ವಲ್ಪ ದಿನ ಇರುವೆ. ನನ್ನ ಹೆಸರು ಮರಿಯಾಗಿರಲಿ. ಈಗ ಅಮ್ಮ ಎಷ್ಟು ಕೋಪದಲ್ಲಿದ್ದರು ನೋಡಿದ್ರಲ್ವಾ? ಒಂದು ವೇಳೆ ನಾನು ಸತ್ತಿದ್ದರೂ ಅಮ್ಮ ಖಂಡಿತ ನನ್ನ ಹೆಣಕ್ಕೂ ಕೊಳ್ಳಿ ಇಡ್ತಾ ಇರಲಿಲ್ಲ. ಈ ರಾಜ್ ಹುಟ್ಟಿದ್ದೆ ಅಮ್ಮನ ಸೇಡಿನ ಕೂಸಾಗಿ. ಅಮ್ಮ ಯಾವತ್ತೂ ಖುಷಿಯಿಂದ ರಾಜ್ ಅಂತಾರೋ ಆ ದಿನ ನಾನು ರಾಜ್ ಆಗುವೆ. ಅಲ್ಲಿವರೆಗೂ ನಾನು ರಾಹುಲ್, ಸಾಮಾನ್ಯ ಕಂಪನಿ ಕೆಲಸಗಾರ, ಶ್ವೇತಾಳ ಭಗ್ನ ಪ್ರೇಮಿಯಾಗಿ ಉಳಿದು ಬಿಡುವೆ. ಸರಿ ಅಂಕಲ್, ಮೇಡಮ್ಗೆ ಹೇಳಿ ನಾನು ಹೋಗಿ ಬರ್ತೀನಿ. ಇನ್ನು 3 ತಿಂಗಳಲ್ಲಿ ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ. ನಮ್ಮ ಅಪ್ಪನ ಅನ್ಯಾಯವಾಗಿ ಕೊಂದು ಹಾಕಿದ್ದ ಕೇಶವನನ್ನು ಬಿಡಿಸಿ. ಇಷ್ಟು ವರ್ಷದ ನನ್ನ ಪ್ಲ್ಯಾನ್ ಎಲ್ಲವೂ ಹಾಳಾಗೋಯ್ತು. ಅಪ್ಪ ಅಮ್ಮನ ಖುಷಿ ಅಷ್ಟೇ ಅಲ್ಲ, ಎಲ್ಲನೂ ಅವರಿಂದ ಕಿತ್ಕೊಂಡು ನನಗೆ ಅಪ್ಪನ ಪ್ರೀತಿಯೇ ಸಿಗದ ಹಾಗೆ ಮಾಡಿ. ಅಮ್ಮ ಪಟ್ಟ ಕಷ್ಟಕ್ಕೆ ಎಲ್ಲ ಕಾರಣ ಧರ್ಮಯ್ಯ ಗೌಡ ಮತ್ತು ಆ ಮನೆಯ ಪ್ರತಿಯೊಬ್ಬರು. ಯಾರನ್ನೂ ನಾನು ಬಿಡೋಲ್ಲ. ಕೇಶವ ಮತ್ತು ರಾಧಾನ ಹೇಗಾದರೂ ಬಿಡಿಸಿ ನನ್ನ ಕೈಗೆ ಒಪ್ಪಿಸಿ, ಆಮೇಲಿದೆ ಆ ಕೇಶವನಿಗೆ ಮಾರಿ ಹಬ್ಬ ಎಂದು ಅಲ್ಲಿಂದ ಹೊರಗಡೆ ನಡೆದಿದ್ದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.